ನಮಸ್ಕಾರ ರೀ ಎಲ್ಲರಿಗೂ. ಮಲ್ಲಿ ಮದುವೆ ಕಾರ್ಟೂನ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಬನ್ನಿ ಕತೆ ಶುರು ಮಾಡೋಣ. ಸ್ವಾತಿ ಮುತ್ತಿನ ಮಳೆ ಹನಿಗೆ ಮೆಲ್ಲ ಮೆಲ್ಲನೆ ದರಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಗೆ ಮೆಲ್ಲ ಮೆಲ್ಲನೆ ದರಗಿಳಿಯೇ. ಇದೇನು ಮನೇನ ಆರ್ಕೆಸ್ಟ್ರಾ ಕಂಪನಿನ? ಈ ಮೂಳಿಗೆ ಕೇಳೋರಿಲ್ಲ ತಾನಾಡಿದಾಟ ಈ ಮನೆಯಲ್ಲಿ. ಏನು ಕೆಲಸ ಇಲ್ಲ ಬಗ್ಸ ಇಲ್ಲ, ಬೆಳಗ್ಗೆನೆ ಕುಣ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈ ಮನೇಲಿ ಕೇಳೋರು ಯಾರೋ ಗತಿ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಏನಾಯ್ತತ್ತೆ? ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಅಷ್ಟೊಂದು ಬೇಜಾರಾಗಬಾರ್ದು. ಅಷ್ಟೊಂದು ಬೇಜಾರಾದರೆ BP ಬಂದು ಇಲ್ಲೇ ಸತ್ಕಿತ್ತು ಹೋಗ್ಬಿಟ್ಟಿರಾ, ಹುಷಾರು. ನಾನು ಸಾಯ್ಲಿ ಅಂತಾನೆ ಕಾಯ್ದೆ. ಯಾಕಂದ್ರೆ ಮುಂದೆ ನನಗೆ ಗೊತ್ತೈತೆ ನಿನಗೇನು ಪಾಠ ಕಲಿಸ್ಬೇಕು ಅಂತ ನನಗೆ ಗೊತ್ತೈತೆ ಕಣೆ. ನಮ್ಮ ಅಪ್ಪ ಹುಟ್ಟಿರೋ ಮಗಳೆಲ್ಲ ಪಾಠ ಕಲಿಸ್ದಲೇ ಇದ್ರೆ. ಸೊಸೆ, ಏನು ಅಡುಗೆ ಮಾಡಿದ್ಯಮ್ಮ? ಮಾವ, ಪಾಸ್ತಾ ಮಾಡಿದ್ದೀನಿ, ಅದ್ರ ಜೊತೆ ಗೋಬಿ ಮಂಚೂರಿ, ಚಿಕನ್ ಕಬಾಬ್ ಮಾಡಿದ್ದೀನಿ. ಈ ಪಾಸ್ತಾ ಎಲ್ಲ ನನಗೆ ತಿನ್ನೋಕ್ಕಾಗಲ್ಲಮ್ಮ. ಒಂದಿಷ್ಟು ಚಿಕನ್ ಕಬಾಬ್ ಇದ್ರೆ ಹಾಕೊಂಬರೋಗು. ಏನೇ ಪೇಸ್ಟ್ ಮಾಡಿದ್ಯಾ? ಅದನ್ನ ಯಾಕೆ ಮನೇಲಿ ಮಾಡಿದ್ಯಾ? ಇದೇ ಶೆಟ್ರಂಗಿಗೆ ಹೋಗಿದ್ದೆ, ಅದೇ ಸಿಕ್ತಿತ್ತಲ್ಲ ಕೋಲ್ಗೇಟ್ ಪೇಸ್ಟು. ಅಪ್ಪ, ನಗು ತಡ್ಕೊಳಕ್ಕಾಗ್ತಲ್ಲ ಹೇಳು ಮಾತು ಕೇಳಿ. ನೀನು ಹುಚ್ಚತಲೆಗೆ ಏನು ಹೇಳ್ಬೇಕೆ? ಅದು ಪೇಸ್ಟ್ ಅಲ್ಲ ಕಣೆ, ಪಾಸ್ತಾ ಅಂತ ಎರೆಹುಳು ಥರ ಇರುತ್ತೆ ಅದು. ಏನ ಎರೆಹುಳ ತಿನ್ಬೇಕಾ ನಾನು? ಉಚ್ಕೊಂಡೆ ಹೋಗಿ ಚಪಾತಿ ಅನ್ನ ಸಾರು ಮಾಡೋಗೆ. ಎಷ್ಟು ಚೆನ್ನಾಗಿ ಚಿಕನ್ ಕಬಾಬ್ ಮಾಡೋ ಬದಲು ಚಿಕನ್ ಸಾರು, ರೊಟ್ಟಿ ಇಲ್ಲ ಚಪಾತಿ ಅನ್ನ ಮಾಡಿದರೆ ಅದೇ ಬಂಗಾರದಂಗೆ ತಿನ್ಬೋದಿತ್ತು. ಏಯ್ ಹೋಗೆ ಹೋಗು, ಇನ್ನು ನಿಂತ್ಕೊಂಡು ನೋಡ್ತಾ ಇದ್ದಲ್ಲ, ಹೋಗು. ಏನಾದರೂ ಬಂಗ ಇದ್ರೆ ಮಾಡೋಕು. ಇನ್ನೇ ನಿಮ್ಮ ಮಾವನ ಜೊತೆಗೆ ನಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಹೋಗೆ. ಏನಾರ ಕೆಲಸ ಇದ್ರೆ ಮಾಡೋಗೆ. ಹೋಗು, ನೀನು ಸೊಸೆ ರಸಗೌಳ ಮಾಡಿಕ್ಕವಳೆ, ತಿಂದು ಅಲಿಯೋಗು. ಅಯ್ಯಯ್ಯಯ್ಯಯ್ಯ, ಈ ಮನೆಯಲ್ಲಿ ನಿಂತರೂ ಕಷ್ಟ, ಕುಂತರೂ ಕಷ್ಟ, ಏನು ಮಾಡಿದ್ರು ಕಷ್ಟ ಈ ಮನೆಯಲ್ಲಿ.